ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಈ ವರ್ಷ ಬಿಡುಗಡೆ ಆಗ್ತಾನೆ ಇದೆ. ಹತ್ರ 6 ತಿಂಗಳಾಯಿತು. 6 ತಿಂಗಳಲ್ಲಿ ಬಂದಿರುವಂತಹ ಸಿನಿಮಾಗಳ ಸಂಖ್ಯೆ 100ಕ್ಕೂ ಹೆಚ್ಚು. ಆದರೆ ಯಾವ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಒಂದು 10 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಅನ್ಕೊಳ್ತೀವೋ ಆ ಒಂದು ಚಿತ್ರಗಳ ಸಂಖ್ಯೆ ಕಡಿಮೆನೆ ಅಂತ ಹೇಳ್ಬೋದು. ಥಿಯೇಟರ್ಸ್ಗಳಿಗೆ ಜನ ಬರ್ತಿಲ್ಲ, OTTಗೆ ಬರಲಿ ನಾವು ನೋಡ್ಕೊಳ್ತೀವಿ ಅನ್ನುವಂತಹ ರೀತಿಯಲ್ಲಿ ಜನರು ಮನಸ್ಸನ್ನ ಮಾಡ್ದಂಗೆ ಕಾಣ್ತಾ ಇದೆ. ಈ ಒಂದು ಪರಿಣಾಮದಿಂದ ಒಳ್ಳೆಯ ಕಂಟೆಂಟ್ ಇರುವಂತಹ ಸಿನಿಮಾಗಳು ಕೂಡ ಥಿಯೇಟರ್ಗೆ ಬಂದರೂ ಆ ಒಂದು ಸಿನಿಮಾವನ್ನ ನೋಡುವಂತಹ ಮನಸ್ಸನ್ನ ಮಾಡ್ತಾ ಇಲ್ಲ ಪ್ರೇಕ್ಷಕರು ಅಂತಾನೆ ಹೇಳ್ಬೋದಾಗಿದೆ. ಇನ್ನು ತೆಲುಗು, ತಮಿಳು ಜೊತೆಗೆ ಮಲಯಾಳಂ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರ್ತಿರುವಂತಹ ಸ್ಟಾರ್ ನಟರ ಸಿನಿಮಾಗಳು ಕೂಡ ಎಲ್ಲೋ ಒಂದು ಕಡೆ ಒಂದ್ ರೀತಿ ಮಾಸ್ ಜೊತೆಗೆ ಕ್ಲಾಸ್ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದು ಸಿನಿಮಾಗಳು ಗೆದ್ರೆ ಮತ್ತೊಂದಷ್ಟು ಸಿನಿಮಾಗಳು ಕೂಡ ಬೀಳ್ತಾ ಇದೆ. ಅದರಲ್ಲೂ ಮಲಯಾಳಂ ಸಿನಿ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಇರುವಂತಹ ಸಿನಿಮಾಗಳು ಹೆಚ್ಚೆಚ್ಚು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇತ್ತೀಚೆಗೆ ರಿಲೀಸ್ ಆಗಿದ್ದಂತಹ ತುಡರಂ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನು ಎಂಪುರಾನ್ ಬಂದಿತ್ತಾದ್ರೂ ಕೂಡ ಮೋಹನ್ ಲಾಲ್ ರವರಿಗೆ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅದಾಗಿತ್ತು. ಸೊ ತೆಲುಗು ಇಂಡಸ್ಟ್ರಿಯಲ್ಲಿ ನಾವು ತೆಗೆದುಕೊಂಡ್ರೆ ಜೊತೆಗೆ ತಮಿಳ್ ಇಂಡಸ್ಟ್ರಿಯಲ್ಲಿ ತೆಗೆದುಕೊಂಡ್ರೆ ಕಡಿಮೆ ಬಜೆಟ್ನ ಸಿನಿಮಾಗಳೇ ಈ ವರ್ಷ ಹೆಚ್ಚೆಚ್ಚು ಕಲೆಕ್ಷನ್ ಅನ್ನ ಮಾಡಿರೋದು. ಫಾರ್ ಎಕ್ಸಾಂಪಲ್ ಈ ಹಿಂದೆ ಹೇಳಿದೆ ಮಲಯಾಳಂನ ತುಡರಂ ಒಂದು, ಅದರ ಜೊತೆಗೆ ತಮಿಳಲ್ಲಿ ರಿಲೀಸ್ ಆದಂತಹ ಟೂರಿಸ್ಟ್ ಫ್ಯಾಮಿಲಿ ಅಂತ ಒಂದು ಸಿನಿಮಾ ಆಗಿರಬಹುದು. ಸೊ ಇದೆಲ್ಲವನ್ನ ನೋಡಿದಾಗ ನಮ್ಮ ಕನ್ನಡದ ಸಿನಿಮಾ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ ಯಾಕೆ ಸಿನಿಮಾಗಳು ಬರ್ತಾನೆ ಇಲ್ವಾ, ಬಂದರೂ ಕೂಡ ಯಾಕೆ ನೋಡುವಂತಹ ಮನಸ್ಸನ್ನ ಮಾಡ್ತಿಲ್ಲ, ಖಂಡಿತ ಯಾಕೆ ನೋಡ್ತಾ ಇಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಸಿನಿಮಾಗಳು ಬರ್ತಿದೆ, ಹೊಸ ವಿಭಿನ್ನ ಪ್ರಯತ್ನಗಳ ಮೂಲಕ ಹೊಸಬರು ಕೂಡ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಅಜ್ಞಾತವಾಸಿ ಅಂತಹ ಸಿನಿಮಾ ಆ ಒಂದು ಸಿನಿಮಾಟೋಗ್ರಫಿಯಿಂದ ಜೊತೆಗೆ ಆ ಒಂದು ಸ್ಕ್ರೀನ್ ಪ್ಲೇಯಿಂದ ಜೊತೆಗೆ ಕಥೆಯಿಂದ ತುಂಬಾನೇ ಹೆಸರನ್ನ ಮಾಡ್ತಾ ಇದೆ. ಆದರೆ ಅದು ಥಿಯೇಟರ್ಗೆ ಬದಲಾಗಿ ಏನು OTTಯಲ್ಲಿ ಹೆಸರನ್ನ ಮಾಡ್ತಿದೆ. ಈಗ ಅಂಥದ್ದೇ ಒಂದು ಸ್ಥಿತಿ ಮಾದೇವ ಸಿನಿಮಾಗೂ ಕೂಡ ಬಂದು ಒದಗಿದೆ. ಯಾಕಂದ್ರೆ ಮಾದೇವ ಸಿನಿಮಾ ರಿಲೀಸ್ನ ಆಗುವಂತಹ ಸಮಯದಲ್ಲಿ ಯಾವುದೇ ರೀತಿಯ ಅಬ್ಬರದ ಪ್ರಚಾರಕ್ಕಿಂತ ಸಿನಿಮಾದ ಒಂದು ಕತೆ ತುಂಬಾ ಅದ್ಭುತವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಗ್ ಬಜೆಟ್ ಸಿನಿಮಾಗಳ ಜೊತೆಗೆ ನಾವು ಬಂದೇ ಬರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಬಂದಂತಹ ಸಿನಿಮಾ. ಯಾಕಂದ್ರೆ ಸಿನಿಮಾದಲ್ಲಿ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರೂ ಕೂಡ ಸಿನಿಮಾದ ಯಶಸ್ಸನ್ನ ತಡೆ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತಹ ಒಂದು ಪ್ರಯತ್ನದ ಮೂಲಕ ರಿಲೀಸ್ ಆಗಿರುವಂತಹ ಸಿನಿಮಾ ಮಾದೇವ. ನಟ ವಿನೋದ್ ಪ್ರಭಾಕರ್ ಅವರು ನಟಿಸಿರುವಂತಹ ಸಿನಿಮಾ. ಅಂಡ್ ಈ ಒಂದು ಸಿನಿಮಾದಲ್ಲಿ ಜೋಡಿಯಾಗಿ ಅವರಿಗೆ ಸೋನಲ್ ಮಾಂಟೆರೋ ಕಾಣಿಸ್ಕೊಂಡಿದ್ದಾರೆ. ಮರಿ ಟೈಗರ್ ಅಂತಲೇ ಫೇಮಸ್ ಆಗಿರುವಂತಹ ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಎಲ್ಲರನ್ನೂ ಕೂಡ ಕಣ್ಣೀರಿನ ಅಲೆಯಲ್ಲಿ ತೇಲಿಸ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಅವರನ್ನ ಮಾಸ್ ಹೀರೋ ಆಗಿ ನೋಡಿದ್ವು. ಅವರ ಒಂದು ಡೈಲಾಗ್ಸ್ಗಳು, ಅವರ ಒಂದು ಹಾವಭಾವ ಏನಿದೆ ಅದೆಲ್ಲ ನೋಡಿದಾಗ ಎಲ್ಲರೂ ಕೂಡ ಅನ್ಕೊಳ್ತಿದ್ದು ಟೈಗರ್ ಪ್ರಭಾಕರ್ ರವರ ರೀತಿಯಲ್ಲೇ ಟೈಗರ್ ಪ್ರಭಾಕರ್ರೇ ಇವರು ಮರಿ ಟೈಗರ್ ಅನ್ನುವಂತಹ ರೀತಿಯಲ್ಲಿ ಹೇಳ್ತಿದ್ರು. ಜೊತೆಗೆ ದರ್ಶನ್ ರವರು ಕೂಡ ಇವರನ್ನ ಪ್ರೀತಿಯಿಂದ ಕರೀತಿದ್ದು ಮರಿ ಟೈಗರ್ ಅಂತ. ಅಂಡ್ ನವಗ್ರಹ ಸಿನಿಮಾಗಿನ ಮುಂಚೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು ಕೂಡ ಅವ್ರಿಗೆ ಒಂದು ಬಿಗ್ ಬ್ರೇಕ್ ಅನ್ನ ಕೊಟ್ಟಂತಹ ಸಿನಿಮಾ ಅಂತ ಹೇಳಿದ್ರೆ ನವಗ್ರಹ ಸಿನಿಮಾದ ಮೂಲಕ ಅವರ ಒಂದು ಸಿನಿ ಜೀವನದ ದಿಕ್ಕೆ ಬದಲಾಗಿ ಹೋಯ್ತು. ಅಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ಜೊತೆಯಾಗಿ ನಿಲ್ತಿದ್ದವರು ಅಂದ್ರೆ ಅವರ ಆಪ್ತ ಗೆಳೆಯ ದರ್ಶನ್ ಅಂತಾನೆ ಹೇಳ್ಬೋದು. ಅಂಡ್ ಅವರ ಒಂದು ಸಿನಿಮಾದಲ್ಲಿ ಅಂದ್ರೆ ರಾಬರ್ಟ್ ಸಿನಿಮಾ ಏನ್ ಬಂತು ಆ ಒಂದು ಸಿನಿಮಾದಲ್ಲೂ ಕೂಡ ಇವರು ಒಂದು ವಿಶೇಷ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಆ ಒಂದು ಪಾತ್ರವೂ ಕೂಡ ಯಶಸ್ವಿಯಾಗಿತ್ತು. ಅಂಡ್ ಆ ಒಂದು ಸಿನಿಮಾದ ಮೂಲಕ ಸೋನಲ್ ಮಾಂಟೆರೋ ಹಾಗೆ ವಿನೋದ್ ಪ್ರಭಾಕರ್ ಅವರ ಜೋಡಿ ಕೂಡ ವರ್ಕೌಟ್ ಆಗಿತ್ತು. ಅಂಡ್ ಅದೇ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಮಾದೇವ ಸಿನಿಮಾ ಕೂಡ ಬಂದಿದೆ. ಇಲ್ಲೂ ಕೂಡ ಮಾದೇವನಿಗೆ ಸೋನಲ್ ಅವರು ಜೋಡಿ ಆಗಿದ್ದಾರೆ. ಅಂಡ್ ಸಿನಿಮಾನ ನೋಡಿದವರೆಲ್ಲರೂ ಕೂಡ ಹೊರಗಡೆ ಬರ್ತಾ ಹತ್ಕೊಂಡ್ರೆ ಕಣ್ಣೀರು ಹಾಕ್ತಾ ಬರ್ತಿದ್ದಾರೆ. ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತ್ರ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತಷ್ಟೇ ನೋಡ್ತಾ ಇದ್ವು ಬೆಳಗ್ಗೆ ಥಿಯೇಟರ್ಗಳ ಸಮಸ್ಯೆ ಕೂಡ ಮಾದೇವನಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ಹೇಳಿ 1 ವಾರಕ್ಕೆ 2 ವಾರಕ್ಕೆ ಎತ್ತಂಗಡಿ ಮಾಡ್ಬಿಟ್ರೆ ಏನಲ್ವಾ. ಯಾಕಂದ್ರೆ ಡೇ ಬೈ ಡೇ ಪಿಕಪ್ ಆಗ್ತಾ ಇದೆ ಸಿನಿಮಾ. ಪಿಕಪ್ ಆಗುವಂತಹ ಸಮಯದಲ್ಲೂ ಕೂಡ ಈ ರೀತಿಯ ಒಂದು ನಿರ್ಧಾರ ಥಿಯೇಟರ್ಗಳಿಂದ ಯಾಕೆ ಅನ್ನುವಂತಹ ಪ್ರಶ್ನೆನೂ ಕೂಡ ಮೂಡುತ್ತೆ. ತಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡಿ ವಿನೋದ್ ಪ್ರಭಾಕರ್ ಅವರು ಸಿನಿಮಾವನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಸಿನಿ ಇಂಡಸ್ಟ್ರಿಯಲ್ಲಿ ಇದ್ದೇ ಇದ್ದಾರೆ. ಅಂಡ್ ಒಂದ್ ಕಡೆ ಸಿನಿಮಾ ಥಿಯೇಟರ್ ಮಾಲೀಕರಿಗೂ ಕೂಡ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದೆಲ್ಲವನ್ನ ಗಮನಿಸಿದಾಗ ಈ ವರ್ಷದಲ್ಲಿ ಬಿಡುಗಡೆಯಾದಂತಹ ಸಿನಿಮಾಗಳು ಯಾವುವೂ ಕೂಡ 10 ಕೋಟಿ ಇರಲಿ 5 ಕೋಟಿ ಕಲೆಕ್ಷನ್ ಕೂಡ ಪಡೆದಿರೋದು ತುಂಬ ಬೆರಳೆಣಿಕೆಯಷ್ಟು. ಅದರಲ್ಲಿ ಮಾದೇವ ಸಿನಿಮಾ ರಿಲೀಸ್ ಆಗಿ 2 ವಾರ ಆಗಿದೆ. 2 ವಾರದಲ್ಲಿ ಸಿನಿಮಾ ಜಾಸ್ತಿ ಮೌತ್ ಪಬ್ಲಿಸಿಟಿಯನ್ನು ಪಡ್ಕೊಳ್ತಾ ಇದೆ. ಸಿನಿಮಾ ನೋಡಿ ಬಂದವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾದೇವನ ಬಗ್ಗೆ ಒಳ್ಳೆಯ ರಿವ್ಯೂಸನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಗುಣಗಾನವನ್ನೇ ಮಾಡ್ತಿದ್ದಾರೆ. ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗಿನ ಇವತ್ತಿನವರೆಗೂ ಕೂಡ 2 ಕೋಟಿ ಕಲೆಕ್ಷನನ್ನು
ಮಾಡಿದೆ. ಇನ್ನು ಮುಂದಿನ ದಿನದಲ್ಲಿ ಡೇ ಬೈ ಡೇ ಪಿಕಪ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆ್ಯಂಡ್ ಎಷ್ಟೋ ಸಿನಿಮಾಗಳು ಬಂದು ಅರ್ಧ ಲಕ್ಷನೂ ಕೂಡ ಕಲೆಕ್ಷನ್ ಆಗದೆ ಇರುವಂತಹ ಸಮಯದಲ್ಲಿ ಮಾದೇವ ಥಿಯೇಟರ್ಗೆ ಬಂದು ಒಂದಷ್ಟು ಕಲೆಕ್ಷನ್ ವಿಚಾರದಲ್ಲಿ ಹೆಸರನ್ನ ಮಾಡ್ತಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಆ್ಯಂಡ್ ನವೀನ್ ರೆಡ್ಡಿ ಅವರ ನಿರ್ದೇಶನದ ಮಾದೇವ ಸಿನಿಮಾ, ಅವರ ವಿನೋದ್ ಪ್ರಭಾಕರ್ ಹಾಗೆ ಸೋನಲ್ ಮಾಂಟೇರೋ ಅವರ ಈ ಒಂದು ಸಿನಿಮಾ ನಿಜವಾಗ್ಲೂ ಒಂದು ಕಾಂಬಿನೇಷನ್ ಏನಿದೆ ವರ್ಕೌಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿಭಿನ್ನ ರೀತಿಯಲ್ಲಿ ಆ್ಯಕ್ಟ್ ಮಾಡಿರುವಂತಹ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾ ಕನ್ನಡದ ಸಿನಿಮಾ, ಹೆಚ್ಚಾಗಿ ಕನ್ನಡಿಗರು ಬೆಳೆಸಬೇಕಾದಂತಹ ಸಿನಿಮಾ. ಇದನ್ನ ಕನ್ನಡದವರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಅಲ್ವಾ? ಕನ್ನಡದ ಸಿನಿಮಾ ಒಂದು ಬಂದಿದೆ, ಒಳ್ಳೆಯ ಹೆಸರನ್ನ ಪಡಿತಾ ಇದೆ, ಒಳ್ಳೆಯ ರಿವ್ಯೂಸ್ ಕೂಡ ಅದ್ರ ಬಗ್ಗೆ ಬಂದಿದೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಬಿಡು ಮಾಡಿಕೊಂಡು ನಾವ್ ಯಾಕೆ ಆ ಒಂದು ಸಿನಿಮಾನ ನೋಡ್ಕೊಂಡು ಬರಬಾರ್ದು? ಸಿನಿಮಾ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಸಿನಿಮಾವನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ತಗ್ ಲೈಫ್ ಅಂತಹ ಭಾರಿ ಬಜೆಟ್ನ ಸಿನಿಮಾ ಬಿಡುಗಡೆಗೆ ಬರಬೇಕಾದ್ರೆ ಅದ್ದೂರಿಯಾಗಿ ಬರೋದಕ್ಕೆ ರೆಡಿ ಆಗಿತ್ತು. ಆದರೆ ಆ ಒಂದು ಸಿನಿಮಾಗೆ ನಾವು ಹಿನ್ನಡೆಯನ್ನ ನೀಡಿದ್ದೀವಿ. ಬಿಕಾಸ್ ಅದು ಅವರ ಒಂದು ಭಾಷೆ ಮಾತೇನಿತ್ತು, ಕಮಲ್ ಹಾಸನ್ ರವರ ಭಾಷೆ. ಅಂದ್ರೆ ಒಂದು ಸಿನಿಮಾವನ್ನ, ಅದು ಎಂತಹ ಸ್ಟಾರ್ ನಟರ ಸಿನಿಮಾ ಆಗಿದ್ರು ಕೂಡ ಅದನ್ನ ಬೀಳ್ಸೋದು ಯಾವ ರೀತಿ ಅನ್ನೋದು ಗೊತ್ತು, ಕಂಟೆಂಟ್ ಇದ್ರೆ ಆ ಸಿನಿಮಾವನ್ನ ಗೆಲ್ಸೋದು ಯಾವ ರೀತಿ ಅನ್ನೋದು ಕೂಡ ನಮ್ಮ ಕನ್ನಡಿಗರಿಗೆ ಗೊತ್ತು. ಸೊ ಈಗ ಅಂಥದ್ದೇ ಒಂದು ಸಿನಿಮಾ ಥಿಯೇಟರ್ನಲ್ಲಿದೆ. ಆ ಒಂದು ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.